ಹಚ್ಕೊಂಡಿದ್ದೀವಿ ಮಮ್ಮಿ. ನಾನು ಮುಟ್ಸಕ್ಕಾಗಲ್ಲ, ನಾನು ಆಗಲ್ಲ. ಇಲ್ಲಿ ನನ್ನ ಮಗ ಇರ್ಬೇಕಾಗಿತ್ತು, ಓಡಾಗಿ ಹಿಡ್ಕೊಬಿಡ್ತಾ ಇದ್ದ. ಅವನು ನಾಯಿ ಸ್ಟಾಲಿಗೆ ಬೇರೆ ಹೋಗಬೇಕು. ನಿನ್ನೆ ಮೊನ್ನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ, ಸಾರಿ. ಸೊ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ನಾನು. ಸೊ ಏನು ಮಾಡೋದು, ಬೆಳಗ್ಗೆ ಮಾಡ್ಕೋಬೇಕು, ಅಡುಗೆ ಹೋಗಬೇಕು, ಮತ್ತು ಪೂರ್ವಿನ ಬೇರೆ ಸ್ಕೂಲು ಕಳಿಸ್ಬೇಕು, ಮತ್ತು ಅವ್ನು ಬರಬೇಕು, ಮತ್ತು ನಾನು ಸ್ಟಾಲಲ್ಲಿ ಇರ್ತೀನಿ, ವೀಡಿಯೋಸ್ನೇ ಮಾಡೋಕ್ಕಾಗ್ತಿಲ್ಲ. ನಿನ್ನ ಮುಖ ತೋರಿಸ್ತಾ ಇದ್ದೀನಿ, ನಿನ್ನ ಮುಖ ಝೂಮ್ ಇನ್ ಮಾಡೋದು ತೋರಿಸ್ತಾ ಇದ್ದೀನಿ. ಬರಬೇಕಾ ಒಮ್ಮೆ ಮೂತಿ ಒಳಗಡೆ ನೋಡಿ ಏನೇನಿದೆ, ಕ್ರಿಮಿ ಕೀಟ ಎಲ್ಲ ಇದೆ. ನೋಡಿ ನೋಡಿ ಹಂಗೆ ಕ್ರಿಮಿ ಕೀಟ ಎಲ್ಲ ಝೂಮ್ ಇನ್ ಮಾಡಿ, ಇವಾಗ ಝೂಮ್ ಔಟ್ ಮಾಡಿಬಿಟ್ಟೆ. ಕ್ರಿಮಿ ಕೀಟ ಹೆಂಗಿತ್ತು ಗೊತ್ತಾ ಒಮ್ಮೆ? ನಿನ್ನ ಇದು ಬಾಯೊಳಗಡೆ ಹಚ್ಚಿದೆಯಾ, ಮುಖದೊಳಗಡೆ. 2 ಮರಗಳು ಇರ್ತಾಯಿದ್ದವು. 5 ಗಂಟೆ ನೈಟಲ್ಲಿ ಎದ್ಬಿಟ್ಟು, ಅಂದರೆ ಬೆಳಗಿನ ಜಾವ 5 ಗಂಟೆ ಕತ್ಲೆ ಅಂದರೆ ಕತ್ಲೆ. ಆ ಟೈಮಲ್ಲಿ ಅವಾಗೆಲ್ಲ ಚಿಕ್ಕ ಮಕ್ಕಳು, ಅಂದರೆ ಒಂದು ಸ್ಕೂಲ್ಗೆ ಹೋಗೋ ಏಜು, ಆ ಏಜಲ್ಲಿ ಹೋಗ್ಬಿಟ್ಟು ಬೇಲ್ದಣ್ಣು ಮರದಡೆ ಬ್ಯಾಟ್ರಿ ಹಾಕೊಂಡು ಹೋಗ್ಬಿಟ್ಟು ಹುಡುಕ್ತಾಯಿದ್ದೆವು ನಾವು. ಇನ್ನೇ ಕೊಡ್ತೀವಿ ಮಮ್ಮಿ ಅಂತ ಮಸ್ಕ ಹೊಡಿತಾವನೆ ಕಳ್ಳ ಅಲ್ವಾ? ಗೊತ್ತು ಯಾಕೆ ವೀಡಿಯೋ ಮಾಡ್ತಾ ಇದೆಯಾ ಅಂತ ನಂಗೆ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ಮಮ್ಮಿ ನಾನು ಇವತ್ತು ವೀಡಿಯೋ ಮಾಡಿದೆ, ನನಗೆ ಏನಾದ್ರು ಕೊಡ್ಸ್ಬೇಕು ನೀವು ನನಗೆ ಕುತ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ನಾನು MLA ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗಿದೆ. ಅಲ್ಲಿ ಸ್ಟಾಲಿಗೆ ಒಂದು ಆಪರ್ಚುನಿಟಿ ಕೊಡಲಿ ಅಂತ. ತುಂಬ ಸ್ಟಾಲಿಗೆ ಚಾರ್ಜ್ ಇದೆಯಪ್ಪ. ಅಲ್ಲಿ ಕೇಳಿ ತಲೆ ಸುತ್ತ ಬಂತು ನನಗೆ. ಸ್ವದೇಶಿ ಮೇಳ ನಡೀತಾ ಇರೋದು MEA ಗ್ರೌಂಡಲ್ಲಿ. ಸೊ ಸ್ವದೇಶಿ ಮೇಳದಲ್ಲಿ 5 ಡೇಸ್ ಇರುತ್ತೆ ಈ ಥರ ನೋಡೋದು. ಆ್ಯಕ್ಚುಲಿ ಇದು ಮರ ಬಂದು ನಮ್ಮ ಹೊಲದ ಪಕ್ಕನೇ ಇರ್ತಿತ್ತು. ಎಷ್ಟೊಂದು ಫ್ರೀಯಾಗಿ ಸಿಗ್ತಿತ್ತು ಅವಾಗ, ಅಂದರೆ ಸಿಕ್ಕಾಪಟ್ಟೆ ಬೆಲ್ದಣ್ಣ ಜ್ಯೂಸ್ ಕುಡ್ತಾ ಇದ್ದಿದ್ದು ನಾವು. ಆಮೇಲೆ ಹೊಲಗಳಿಗೆ ಆಳುಗಳು ಬರ್ತಾಯಿದ್ರಲ್ಲ, ಅವಾಗೆಲ್ಲ ಅವ್ರಿಗೆಲ್ಲ ಜ್ಯೂಸ್ ಮಾಡ್ಕೊಂಡು ಹೋಗಿ ಕೊಡ್ತಿದ್ದೆ. ಸೊ ನೋಡಿ ಮುಂದೆ ಏನಾಗಲ್ಲ, ಇನ್ನು ಮೂತಿ ಕರ್ರುಗಿರೋ ಬೆಳೆದಾಗುತ್ತೆ. ಅದ್ರ ಮೇಲೆ ಗೋಲ್ಡ್ ಅಂತ ಬರ್ತೈತೆ, ಆಮೇಲೆ ನಿನ್ನ ಮಕ್ಕ ಕರ್ರುಗಿರೋದು ಗೋಲ್ಡ್ ಆಗೋಗುತ್ತೆ. ಇದೆಲ್ಲ ಇದು ಬನ್ನಿ ಬನ್ನಿ, ಇದೆಲ್ಲ ಮುಂದೆಗಡೆ ಏನೇನೋ ಇದೆ. ನಾನು ರಿಯಲ್ ಹುಡುಗರು ಅಂದ್ಕೊಂಡಿದ್ದೀನ ಗಾಲ್ನ. ಇದಂತೂ ಬಿದ್ದಿಯಲ್ಲ ಅಣ್ಣ, ನೋಡಿ ಇದ್ರೊಳಗಡೆ ಹೋಗ್ಬೋದಾ? ದೂರದಿಂದ ಮಾಡ್ತೀನಿ, ಉದ್ದಂಗೈತೆ ಅದಕ್ಕೆ. ಅದು ಇನ್ನೂ ದೊಡ್ಡದು ಕೊಂಬು ನೋಡಿ, ಅದ್ರದ್ದು ಕೊಂಬೆ ಐತೆ, ಅಡ್ಡ ಅಡ್ಡ ಐತೆ. ಅದು ತೋರ್ಸಕ್ಕಾಗಲ್ಲ, ಒಳಗಡೆ ಕುಗ್ಗಿದು ಐತೆ ನನಗೆ. ಬಾ ಅಯ್ಯಪ್ಪ, ಕಣ್ಮುಚ್ಕೊ ಮಮ್ಮಿ. ಯಾಕೆ ಕಣ್ಮುಚ್ಕೊಳ್ಳೋದು? ಕಣ್ಮುಚ್ಕೊಬಿಡ, ನಿಂತ್ಕೊ. ಅವನೇ ನೋಡಿದ್ಯಾ? ಕಣ್ಮುಚ್ಕೊಬೇಡ ಅಂತ ಹೇಳ್ತಿದ್ಯಾ? ನಂಗೆ ತಿನ್ನ ನಮ್ಮ ಇಲ್ಲ ಏನು. ಎಮರ್ಜೆನ್ಸಿಗೆ ಎತ್ತಿಟ್ಕೊತೀನಿ ಸ್ವಲ್ಪ ಖಾರನ. ಇವಾಗ ಇದಕ್ಕೂ ಬೇಳೆ ಸಾಂಬಾರು ರೆಡಿಯಾಗಿದೆ. ಇವಾಗ ಕುದಿಬೇಕಷ್ಟೇ. ಕುದ್ದು ಸ್ವಲ್ಪ ಕಾಳು ಬೆಂದರೆ ಊರಿಗೆ ಟಿಫನಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಇವತ್ತು. ಸೊ ಸ್ಟಾಲ್ ಇದೆ ಇವತ್ತು, ಹಂಗಾಗಿ ಮತ್ತೆ ಸಾಂಬಾರು ಮಾಡೋಕ್ಕಾಗಲ್ಲಪ್ಪ. ಅದಕ್ಕೆ ನೋಡೋಣ, 2 ದಿನಕ್ಕಂತೂ ಆಗುತ್ತೆ ಸಾಂಬಾರು. ಅಡುಗೆ ಮನೆ ಸ್ವಿಚ್ಚು ವರ್ಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಇಲ್ಲಿ ಬಂದ್ಬಿಟ್ಟು ವೈಫೈ ಕನೆಕ್ಷನ್ದು ಸ್ವಿಚ್ ತೆಗೆದು ಇಲ್ಲಿ ರುಬ್ಕೊಂಡೆ ಖಾರನ.
ನಾನು ಯಾವತ್ತೇ ಇದನ್ನು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಏನೇ ಸಾಂಬಾರು ಮಾಡಿದ್ರು ಮಟನ್ ಸಾಂಬಾರು ಆಲ್ಮೋಸ್ಟ್ ಮಾಡಲ್ಲ ನಾನು, ಯಾಕಂದರೆ ಮಟನ್ ಅಂದ್ರೆ ಇಷ್ಟ ಇಲ್ಲ ನನಗೆ. ಸೊ ಹಾಗಾಗಿ ಚಿಕನ್ ಗ್ರೇವಿ ಈ ಥರ ಎಲ್ಲ ಮಾಡಿದಾಗ ಈ ಥರ ಖಾರ ನಾವು ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ. ಯಾಕಂದರೆ ಚಿಕನ್ ಸಾಂಬಾರು ಖಾಲಿ ಆದಮೇಲೆ ಒಂದು ಸ್ವಲ್ಪ ಖಾರ ಎತ್ತಿಟ್ಟಿರೋದ್ರಿಂದ ಅದನ್ನು ತೊಗೊಂಡು ನಾವು ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಂಡು ಅದಕ್ಕೊಂದು 2 ಮೊಟ್ಟೆ ಹೊಡೆದು ಬಿಟ್ಕೊಂಡ್ರೆ ಮೊಟ್ಟೆ ಮಸಾಲ ಆಗಿಬಿಡುತ್ತೆ. ಸೊ ಹಂಗಾಗಿ ಎಮರ್ಜೆನ್ಸಿಗೆ ಎತ್ತಿಟ್ಕೊತೀನಿ ಸ್ವಲ್ಪ ಖಾರನ. ಸೊ ಇವಾಗ ಇದಕ್ಕೂ ಬೇಳೆ ಸಾಂಬಾರು ರೆಡಿಯಾಗಿದೆ. ಇವಾಗ ಕುದಿಬೇಕಷ್ಟೇ. ಕುದ್ದು ಸ್ವಲ್ಪ ಕಾಳು ಬೆಂದರೆ ಊರಿಗೆ ಟಿಫನಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಇವತ್ತು. ಸೊ ಸ್ಟಾಲ್ ಇದೆ ಇವತ್ತು, ಹಂಗಾಗಿ ಮತ್ತೆ ಸಾಂಬಾರು ಮಾಡೋಕ್ಕಾಗಲ್ಲಪ್ಪ. ಅದಕ್ಕೆ ನೋಡೋಣ, 2 ದಿನಕ್ಕಂತೂ ಆಗುತ್ತೆ ಸಾಂಬಾರು, ಹಂಗಾಗಿ ಮಾಡಿಬಿಟ್ಟಿದ್ದೀನಿ. ಸೊ ಮಡಿಕೆಲಿ ಚೆನ್ನಾಗಾಗುತ್ತೆ ಸಾಂಬಾರು, ಬೇಗನೂ ಬೇಯುತ್ತಪ್ಪ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಇದ್ದು ಇವತ್ತು ಸಾಂಬಾರು ಮಾಡಿಬಿಟ್ಟೆ. ಆ್ಯಕ್ಚುಲಿ ತಿಂಡಿನೇ ಮಾಡಿಲ್ಲ ಏನೂ. ರೈಸ್ ಮಾಡಿಬಿಟ್ಟು ಸಾಂಬಾರು ಡೈರೆಕ್ಟ್ ಮಾಡಿದೆ, ಯಾಕಂದರೆ ಸ್ಟಾಲಿಗೆ ಹೋಗಬೇಕು. ಸ್ಟಾಲಿಗೆ ಹೋದರೆ ಮತ್ತು 2 ಡೇಸ್ ಗಂಟ ಸಾಂಬಾರು ಸಾಕಾಗುತ್ತೆ. ಸಾಂಬಾರು ಮಾಡಿದ್ರೆ 2 ಡೇಸ್ ಇಟ್ಕೊತೀನಿ, ಯಾಕೆ ಅಂದರೆ ಒಂದೊಂದು ದಿನಕ್ಕೂ ಒಂದೊಂದು ಸಾಂಬಾರು ಮಾಡೋಕ್ಕಾಗಲ್ಲ. ಆಮೇಲೆ ಮನೇಲಿ ಜನ ಜಾಸ್ತಿ ಇಲ್ಲ, ವೇಸ್ಟ್ ಆಗುತ್ತೆ. ಸೊ ಖಾರ ರುಬ್ಬಿ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತದೆ ಅಂದರೆ ಅಷ್ಟು ಟೈಮ್ ತೊಗೊಳುತ್ತೆ. ಸೊ ಖಾರ ಎಲ್ಲ ಫ್ರೈ ಮಾಡ್ಕೊಂಡು ಅದಾದಮೇಲೆ ರುಬ್ಬಿ ಮಸಾಲಾನ ಸೊ ಮಾಡಿರೋವಂಥದ್ದು. ಸೊ ಸಾಂಬಾರು ಸೂಪರಾಗಿ ಆಗಿದೆ. ಸೊ ಇವಾಗ ನಾನು ತಿನ್ನಬೇಕು, ಬಟ್ ತಿನ್ನೋಕ್ಕೂ ಮುಂಚೆ ಸ್ವಲ್ಪ ಐಟಮ್ಸ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ, ಎಲ್ಲ ಸ್ಟಾಲಿಗೆ ಹೋಗುವಂಥ ಐಟಮ್ಸ್ ಎಲ್ಲ. ಸೊ ಇವತ್ತಿಂದ ಸ್ಟಾಲ್ ಇದೆ ಯಲಹಂಕ, ಸೊ ಹೊರಡಬೇಕು. ಅದಕ್ಕೆಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿಯಾಗಿದೆ. ಆ್ಯಕ್ಚುಲಿ ಒಂದಷ್ಟು ಟೆರಕೋಟಾ ಜ್ಯುವೆಲರಿನ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೂ ಮಾಡ್ಕೊಳಕ್ಕಾಗಲಿಲ್ಲಪ್ಪ. ಏನು ಮಾಡೋದು, ಸಿಕ್ಕಾಪಟ್ಟೆ ವರ್ಕು, ಆಮೇಲೆ ಟೆನ್ಷನ್ಗಳು ಮತ್ತು ಹೊರಗಡೆ ಅದು ಇದು ಕೆಲಸಗಳು ಇದ್ದೇ ಇರುತ್ತೆ. ಹಿಂಗಾಗಿ ಟೆರಕೋಟಾ ಏನೂ ರೆಡಿ ಮಾಡ್ಕೊಂಡಿಲ್ಲ. ಬಟ್ ಇರೋ ಸ್ಟಾಕ್ನ ಖಾಲಿ ಮಾಡೋಣ, ಅಟ್ಲೀಸ್ಟ್ ಅದರಲ್ಲೇ ದುಡ್ಡು ಬಂದರೆ ಸ್ವಲ್ಪ ನನಗೂ ಸಹಾಯ ಆಗುತ್ತೆ ಅಂದ್ಬಿಟ್ಟು ಸ್ಟಾಲಿಗೆ ಹೊರಡಬೇಕು. ಸೊ ಸ್ಟಾಲಲ್ಲಿ ಸಿಗ್ತೀನಿ ಮತ್ತೆ. ಬಾಯ್ ಬಾಯ್. ನಾನೊಬ್ಬರು ಸಹಾಯ ತಗೊಂಡು ಆಟೋ ಮಾಡಿಕೊಂಡು ಲಗೇಜೆಲ್ಲ ಹಾಕ್ಕೊಂಡು ಹೋದರೆ ಆ್ಯಕ್ಚುಲಿ ಯಲಹಂಕ ಸ್ಟಾಲು ಕ್ಯಾನ್ಸಲ್ ಆಗಿತ್ತು. ಯಾಕಂದರೆ ಗ್ರೌಂಡ್ ಚಿಕ್ಕದು ಅಂದ್ಬಿಟ್ಟು 15 ಸ್ಟಾಲ್ನ ಕ್ಯಾನ್ಸಲ್ ಮಾಡಿದರು. ನಾವು ಹೋಗಿದ್ದು ಲೇಟ್ ಆಯಿತು, ಹಂಗಾಗಿ ವಾಪಸ್ ಬಂದಿದ್ದಾಯಿತು. ಸೊ ಅದಾದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದಿಲ್ಲಿ. ನೋಡಿ ಹಸಿಗಳೆಲ್ಲ ನಾನು ಹತ್ರ ಹಾಕಿದ್ದೀನಿ, ಕಂಬಿ ಒಳಗಡೆ ಹಾಕ್ಬಿಟ್ಟು ನೋಡಿ ಕಂಬಿಗಳೆಲ್ಲ ಇದೆ. ಇದ್ಯಾವುದು ಹೊಸಕ್ಕೆ ಬಟ್ಟೆನೇ ಹಾಕ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ನನಗೆ. ಇಲ್ಲಿ ಕರುಗಳೆಲ್ಲ ಐತೆ. ನೋಡಿ ನನ್ನ ಮುಖ ನೋಡ್ತಿದ್ದು ನೋಡಿ ಹಂಗೆ ನೋಡಿ ಎಲ್ಲ ಕರುಗಳೆಲ್ಲ ಇದೆ. ಇದೇನೋ ನನ್ನೇ ನೋಡ್ತಿದ್ವಿ. ಅಯ್ಯ ಮಮ್ಮಿ ಗುದ್ದಿ ಹಂಗೆ ನೋಡ್ತಿದ್ದೆ ಅದು. ಇದಂತೂ ಬಿದ್ದಿಯಲ್ಲ ನಾನು ನೋಡಿದೀನಿ. ಇದ್ರೊಳಗಡೆ ಹೋಗ್ಬೋದಾ? ದೂರದಿಂದ ಮಾಡ್ತೀನಿ, ಉದ್ದಂಗೈತೆ ಅದಕ್ಕೆ. ಅದು ಇನ್ನೂ ದೊಡ್ಡದು ಕೊಂಬು ನೋಡಿ, ಅದ್ರದ್ದು ಕಂಬಿ ಐತೆ, ಅಡ್ಡ ಅಡ್ಡ ಐತೆ. ಅದು ತೋರ್ಸಕ್ಕಾಗಲ್ಲ, ಒಳಗಡೆ ಕುಗ್ಗಿದು ಐತೆ ನನಗೆ. ನಂಗೆ ಬಾ ಮಮ್ಮಿ. ಇಲ್ಲೊಂದು ಕರು ನೋಡಿ, ಓಡಾಯ್ತು. ನೋಡಿ ಓಡಾಕ್ತೈತೆ ಹಂಗೆ, ಅದಕ್ಕೆ ಇಷ್ಟ ಇಲ್ಲ ಇಲ್ಲಿರೋದು, ಅದಕ್ಕೆ ಓಡೈತೈತಿ ಇಬ್ರು. ಇವಾಗ ಮಾಡ್ತಿರ್ತಾರೆ, ಏನೋ ಮಾಡ್ತಾರೆ ಗೊತ್ತಿಲ್ಲ. ಅದು ಮಾಡ್ತಿದ್ರ, ನಾನು ನೋಡೋಕ್ಕಾಗಲ್ಲ, ಒಳಗಡೆ ಬರೋಕ್ಕಾಗುತ್ತೆ. ನಾವಿಲ್ಲಿ ಸ್ಟಾಲ್ ಹಾಕೋದಕ್ಕೆ ಏನಾದರೂ ವ್ಯವಸ್ಥೆ ಆಗ್ಬೋದಾ ಅಂತ ಹೇಳ್ಬಿಟ್ಟು ಸ್ವದೇಶಿ ಮೇಳ ನಡೀತಾ ಇತ್ತು MA ಗ್ರೌಂಡು ಬಗಲ್ಗುಂಟೆಯಲ್ಲಿ. ಸೊ 5 ದಿನಗಳ ಕಾಲ, ಹಂಗಾಗಿ ಇಲ್ಲಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಐಡಿಯಾ ಇಟ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ಇಲ್ಲಿ ಸ್ಟಾಲ್ ಚಾರ್ಜಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಹಂಗಾಗಿ ಯಾವ್ದಾದ್ರು ಖಾಲಿ ಇದೆಯಾ ಏನು ಕತೆ ಅಂತ ನೋಡೋಣ ಅಂದ್ಬಿಟ್ಟು ಪೂರ್ವಿ ನಾನು ಬಂದಿದ್ದು ನೈಟು.
ಇಲ್ಲ ಮಮ್ಮಿ ನನ್ನ ಮನೆ ನೋಡ್ಕೊಂಡು ಬರ್ತೀನಿ ತಾಳ. ನೋಡಿ ಇಲ್ಲೊಂದು ಮನೆ ಇದೆ, ಅಂದರೆ ಪೇಪರಿಂದ ಅದು. ಇಲ್ಲೊಂದು ಚಿಕ್ಕ ಮನೆ ಇದೆ, ಪೇಪರಿಂದ ಆಗಿರೋದಂತೆ. ನಾನು ನೋಡಿ ಇದು ಒಳಗಡೆ ಎಲ್ಲ ಪೇಪರ್ ಇದೆ ನೋಡಿ. ನೋಡಿ ಮರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಹೋಗಿ ಇದು ನೋಡಿ ಪೂರ್ತಿ ಸ್ಪಂಜ್ ಯೂಸ್ ಮಾಡಿದ್ರು, ಪೂರ್ತಿ ಓಪನ್ ಆಗಿದೆ ನೋಡಿ. ಇದೊಂದು ಇದಾಕಿದ್ದಾರೆ. ಆಮೇಲೆ ಇದೆಲ್ಲ ಫಾರ್ಮ್ ಗೊತ್ತಲ್ಲ, ಥರ್ಮಾಕೋಲ್ ಈ ಥರ ಆಯಿತು. ಇದು ನೋಡಿ ಇದು ಪೇಪರೇ ನೋಡಿ, ಪೇಪರ್ ಇದಿಲ್ಲ. ಇದು ನೋಡಿ ಇದು ಓಪನ್ ಆಗಲ್ಲ, ಇದು ಓಪನ್ ಆಗಲ್ಲ, ಇದೆಲ್ಲ ಓಪನ್ ಆಗಲ್ಲ. ಮಮ್ಮಿ ಅಲ್ಲಪ್ಪ ಅಲ್ಲೈತಾನಲ್ಲೇ. ಇಲ್ಲಿಂದ ಹೋಗೋದು ಏನಾದ್ರು ತಿನ್ನಕ್ಕೆ ಸಿಗ್ಬೇಕು ನನಗೆ. ಈಗ ಮಮ್ಮಿ ಹೋಗೋಣ, ಬೇಡ ಮಾಡ್ಕೊಂಡು ಬರ್ತಿದ್ದೀನಿ. ಹೋಗು ಚಾಕ್ಲೇಟ್ಸ್. ಬಾ ಇವಾಗ ಏನಾದ್ರು ನಾನು ತಗೋತೀನಿ ಇಲ್ಲಿ ತಿಂಡಿ. ನೋಡ್ಕೊತೀನಿ. ಹಾಂ ಆಯ್ತು ಬಾ, ಜಾಮೂನ್ ಪೌಡ್ರ್ ತಗೊಂಡೆ ಅಲ್ಲಿ. ಬನ್ನಿ ಬನ್ನಿ, ಇಲ್ಲೆಲ್ಲ ಮುಂದೆಗಡೆ ಏನೇನೋ ಇದೆ. ನಾನು ರಿಯಲ್ ಹುಡುಗರು ಅನ್ಕೊಂಡಿದ್ದೀನ ಗಾಲ್ನ. ಮೈಸೂರು ಸ್ಯಾಂಡಲ್ಸ್, ಮೈಸೂರು ಸ್ಯಾಂಡಲ್ಸ್ ತಗೋತ್ಯಾ? ಇದು ತಗೊಳಂದ್ರೆ ಇತ್ತು. ಮೈಸೂರು ಸ್ಯಾಂಡಲ್ ಗೋಲ್ಡ್ ಇದು ತಗೋತ್ಯಾ? ಮೈಸೂರು ಸ್ಯಾಂಡಲ್ ಗೋಲ್ಡ್ ಇದೆಷ್ಟು? 75. ತಗೋ, ಮುಂದೆ ಏನಾಗಲ್ಲ. ಇನ್ನ ಮೂತಿ ಕರ್ರುಗಿರ ಬೆಳೆದಾಗುತ್ತೆ. ಅದ್ರ ಮೇಲೆ ಗೋಲ್ಡ್ ಅಂತ ಬರ್ತೈತೆ, ಆಮೇಲೆ ನಿನ್ನ ಮಕ್ಕ ಕರ್ರುಗಿರೋದು ಗೋಲ್ಡ್ ಆಗೋಗುತ್ತೆ. ಇದೆಲ್ಲ ಇದು ತಗೊಂಬಿ ಒಂದು ಸಾಕು. ಅದು ಆದರೆ ಅದು ನಾವು ಎತ್ಕೊಂಡು ಹೋಗ್ಬಿಡ್ತು. ಹಾಂ ಓಪನ್ ಆಗ್ತಾಯಿಲ್ಲ, ತಗೋ ಓಪನ್ ಮಾಡಿ. ಸೋಪ್ ನೋಡಲ್ಲ, ಅದು ಜಾಸ್ತಿ ವರ್ಷ ಯೂಸ್ ಆಗುತ್ತೆ. ರೋಸು ನೋಡು, ಸ್ಯಾಂಡಲು, ಆಮೇಲೆ ಜಾಸ್ಮೀನು, ಆಮೇಲೆ ರೋಸು ತಗೋತಿದ್ದು 3 ಕಾಂಬೋ ಇದೆ. ರೇಟಾ ಇದೆಷ್ಟು? 200. ತಗೋ ಒಂದು, ಏನಾಗಲ್ಲ. ನನಗೂ ಒಂದು ಬೇಕಾಗುತ್ತೆ. ನಾನು ಜಾಸ್ಮಿನ್ ಫ್ಲೇವರ್ ತಗೋತೀನಿ. ನೀನು ಒಂದು ಸ್ವಲ್ಪ ನೋಡೋಣ. ತೆಗಿ ಹೊಡೆದಿದ್ದೀನ ನೋಡು, ಜಾಸ್ಮಿನ್, ಸ್ಯಾಂಡಲ್, ರೋಸ್ ಚೆನ್ನಾಗಿದೆ. ತಗೊಂಬಮ್ಮಿ. ನನಗೆ ಇದೊಂದು ಬೇಬಿ ಕೇರ್ ತಗೋಬೋದು. ಬೇಬಿದಿದೆ ಒಂದು ತಗೊಳ್ಳ. ಒಂದು ಹೊಸ ಪ್ಯಾಕೆಟ್ ಕೊಡಿ. ನೋಡಕ್ಕೆ ಡಿಸ್ಪ್ಲೇ ಗೊತ್ತಾಗುತ್ತಲ್ಲ, ಯಾರಿಗಾರ ನೋಡೋರ್ಗಾದ್ರೆ ಈಸಿ ಆಗುತ್ತೆ. ಬೇರೆ ಕೊಡಿ. ಇವಾಗ ಅದು ಓಪನ್ ಇರುತ್ತೆ, ನೋಡೋರ್ಗೆ ಇನ್ನೊಬ್ರಿಗೆ ಯೂಸ್ ಆಗುತ್ತೆ. ಇಲ್ಲ, ಅದು ಯಾರು ಇದು ಮಾಡೋಕ್ಕಾಗ. ಒಳಗಡೆ ಇನ್ನೊಂದು ಕವರ್ ಇರುತ್ತೆ. ಇದು ಮೇಲಲ್ಲ, ಇದು ಒಳಗಡೆ ಇನ್ನೊಂದು ಕವರ್ ತಗೋತಾ. ಇದು ಈ ಥರ ಇರುತ್ತಲ್ಲ, ಈ ಕವರ್ ಯಾರು ಬಿಡಲ್ಲ. ತಗೋತಾ ಇದೊಂದು
ಪೌಡ್ರಾ? ಗೋಲ್ಡ್ 3 ಪೀಸ್ ಬರ್ತದೆ. ಪೌಡರ್ ಎಷ್ಟು? 40 ಸರ್. ಅದು 260 ಇರೋದು ನಿಮಗೆ 230. ಹೊರಗಡೆ MRP ಇರುತ್ತಲ್ಲ ಸರ್, 270 ಇದು 10 ರುಪೀಸ್ ಆಫ್ ಇದೆ, ಪ್ಲಸ್ ಇಲ್ಲಿ 30 ರುಪೀಸ್ ಆಫ್ ಕೊಡ್ತೀವಿ. ಇದೆಷ್ಟು? 40 ರುಪೀಸ್. ಅವ್ರು 40 ರುಪೀಸ್. ಹಾಂ ತಗೊಳ್ಳ ಸಾಕು. ಬರೀ ಬಿಚ್ಚೋದಿಲ್ಲ. ಸೀಲ್ ಪ್ಯಾಕ್ ಜಾಮ್ ಅಂತದ ಇಲ್ಲ ನೋಡ್ಬೇಕಲ್ಲ. ಬಿಡು, ಏನಾಗಲ್ಲ, ತಗೊಂಡು ನೋಡೋಣ. ಇದು 40 ರುಪೀಸ್ ನಿನ್ನ ಮಕ್ಕಕ್ಕೆ ಬೆಳ್ಳಗಾಗಕ್ಕೆ ಬೇಕಾಗುತ್ತೆ. ಇದು ಹೊಡೆದ್ರೆ ಇವೆರಡು ಕೊಡಿ. 240 ಸಿಗತ್ತಾ? ಸ್ಕ್ವೇರ್ದ 105 ಸೇಮ್ ಇದೇ ಥರ ಉದ್ದ ಇರೋದು. 230. ಇದ್ರಲ್ಲಿ ಸ್ಕ್ವೇರ್ ಆಗಬೇಕು. ಜಾಸ್ಮಿನ್ ಈ ಥರ ಪ್ಯಾಕೆಟ್ ಇಡಲ್ವಾ? ಮೂರು ಇದು ಅದೇ ಅದ್ರ ಸ್ಕ್ವೇರ್ ಶೇಪಲ್ಲಿ ಅದೇ ಬರಲ್ಲ. ಏನಾಗಲ್ಲ ಬಿಡು. ಇದು 810 ನಾವು ಇದು 700. ಮಮ್ಮಿ ಲಡ್ಡು ಇಲ್ಲೂ ಸ್ಟಾಲ್ ಖಾಲಿ ಇಲ್ಲ, ಎಲ್ಲೂ ಇದೇ ಇಲ್ಲ. ನಂತೆ ಸರ ಹೋಗು ಮಮ್ಮಿ, ನೀವು ಹೋಗು. ಅಲ್ಲೇ ಯಾರು ನೋಡಿ, ಯಾರು ನೋಡಿ. ಮಮ್ಮಿ ತಾನು ಬಿಸ್ಕೆಟ್ ಬೇಡ. ಅಯ್ಯೋ ಅದೊಂದು ಬಿಸ್ಕೆಟ್ ಬರುತ್ತೆ ಮಮ್ಮಿ. ಅಯ್ಯೋ ನಾವು ತಗೊಳಕ್ಕೆ ಬಂದಿರೋದು ಮಮ್ಮಿ. ಎಷ್ಟು ಖರ್ಚು ಸ್ಟಾಲಿಗೆ ನೋಡಕ್ ಬಂದಿದ್ಯಾ? ಆದ್ರೆ ಇವತ್ತು ನಾನು ನಿನ್ಗೇನಾರು ಕೊಡ್ಸಕ್ಕೆ ತಿನ್ನಕ್ಕೆ ನಾನು ಕೊಡ್ಸಲ್ಲ, ನೀನು ಕೊಡ್ಸ. ಏನೋ ಬೇಕಾಯೋ ನೋಡಿ ಇಲ್ಲೆಲ್ಲ ಇದೆ. ಕರ್ಚಿಪ್ಸ್, ಪೆನ್ಗಳೆಲ್ಲ ವುಡ್ ಐಟಮ್ ಬೇಕಾ? ವುಡ್ ಐಟಮ್ ಏನು ಬೇಕಾಗಿಲ್ಲ ತಾನೆ. ಸ್ವಲ್ಪ ನಗು ಮಮ್ಮಿ, ನಿನ್ನ ಮುಖನೇ ಕಾಣಿಸ್ತಿರೋದಿಲ್ಲಿ. ಸ್ಯಾಫ್ರಾನ್ ಸೈಡಾಗು ನೋಡಿ. ಏನೋ ಇದೆ, ನಂಗೆ ಓದಕ್ಕೆ ಬರಲ್ಲ ಕನ್ನಡ. ಹಾಂ ಸಾಯ್ದು ಕರ್ನಾಟಕ ಸ್ವದೇಶಿ ಮಂಚ್ ಕರ್ನಾಟಕ. ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ. ಬಾ ಹೋಗೋಣ. ಟೇಸ್ಟ್ ಮಾಡ್ತೀನಿ ತಾನೆ. ಟೇಸ್ಟ್ ಪುಲಾವ್ ಮತ್ತು ರೈಸ್ ಚೆನ್ನಾಗಿತ್ತು ಮಮ್ಮಿ. ಪುಳಾಗ್ರೆ ಉಜ್ಜು. ಹೌದಾ? ತಿನ್ಬಿಟ್ಟಾ? ನಿನ್ಗೆ ಬಟ್ಟೆ ಕಣ್ಣಿಗೆ ಕಾಣಿಸ್ಬಾರ್ದು. ಯಾಕೋ? ಮಮ್ಮಿ ಇದೇನು ಕುಡಿತ್ಯಾ? ಅದೇನೋ ಕುಡಿತ್ಯಾ? ಬಂದೆ
ಯಲಕ್ಕ ಸ್ಟಾಲಿಗೆ ಅಡ್ವಾನ್ಸ್ ಹಾಕಿದ್ದೆ ನಾನು. ಗಣೇಶ್ದು ಹಾ, ಅಲ್ಲಿ 15 ಸ್ಟಾಲ್ ವಾಪಸ್ ಕಳ್ಸಿದ್ರಂತೆ. ನಾನು ಬೇರೆ ಲೇಟಾಗಿ ಹೋಗಿದ್ದೆ. ಆಗಲೇ 5 ಗಂಟೆ ಹೋದಾಗ ಸಾಯಂಕಾಲ. ಈ ಟೈಮ್ ಬಂದರೆ ನನಗೆ ಏನು ಮಾಡೋದು ಮೇಡಮ್? ಈ ಸಾರಿ ಮಾತ್ರ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು 3 ರಿಂದ ಐತೆ, ಅವಾಗ ಬನ್ನಿ ಅಂತ ಹೇಳಿ ಮತ್ತೆ ನೋಡಿ ವಾಪಸ್ ಬಂದೆ. ಶುಕ್ರವಾರ ಊಟಕ್ಕೆ ಮಾಡಿ ಕೆಂಗೇರಿ ಅವ್ರದ್ದು ಸುವರ್ಣ ಅದು ಕೆಂಗೇರಿ ಸುವರ್ಣ ಅದು ಅವ್ರು ನಂಗೆ ಗೊತ್ತಿಲ್ಲ. ನಮಗೆ ಖಾಲಿ ಆಯ್ತು. ಯಾವುದು ಇಲ್ವಾ? ನಾಳೆ ಶುಕ್ರವಾರದಿಂದ 9 ನೋಡೋಣ, ಇಲ್ಲಿ ವಿಚಾರಿಸೋಣ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದೀನಿ. ಇಲ್ಲಿ ಸ್ಟಾಲ್ಗಳು ಖಾಲಿ ಇದಾವಲ್ಲ, ಅಲ್ಲಿ 2 ಇದಾವೆ, ಇಲ್ಲೊಂದಿದೆ. ಬುಕ್ ಆಗಿದಾವ, ನಾಳೆ ಬರ್ತಾರಾ? ಆಯ್ತು ಬಾ ಮಮ್ಮಿ. ಚೆನ್ನಾಗಿದ್ಯಾ? ಇಲ್ಲ ಇವಾಗಲೇ ಜನ ಬರ್ತಾರದು. ಅಂದ್ರೆ ಇವತ್ತು ಫಸ್ಟೇ ಅಲ್ವಾ? ಅದ್ರಲ್ಲಿ ನಂಬರ್ ಇದೆಯಾ? ನಮಗೆ ಚೆನ್ನಾಗಿ ಆಗಿದೆ ಇದು. ಅವ್ರದ್ದು ಗ್ರೌಂಡ್ ಇವೆಂಟ್ ಸುವರ್ಣ ಅದು ಹಾಕಿದ್ರಲ್ಲ ಲಾಸ್ಟ್ ಟೈಮ್. ಇದೇ ಗ್ರೌಂಡಲ್ಲಿ ಹಾಕಿದ್ರಲ್ಲ. ಓ, ಹೌದೇನದು? ಇದೇ ಗ್ರೌಂಡಲ್ಲಿ ಬಟ್ ಹಾಕಿದ್ರು. ಈ ನಂಬರ್ ಬೇರೆ ಇದೆ. ನೋಡೋಣ, ವಿಚಾರ. ನಿಂದೆ ವಿಡಿಯೋ ಮಾಡ್ತಿರೋದು ಮುಂದಕ್ಕೆ ಹೋಗು. ಥ್ಯಾಂಕ್ ಯು ಸರ್. ಅಯ್ಯಪ್ಪ ಕಣ್ಮುಚ್ಕೊ ಮಮ್ಮಿ. ಯಾಕೆ ಕಣ್ಣು ಮುಚ್ಕೊಳ್ಳೋದು? ನೀನು ತಿನ್ನೋ ಐಟಮ್ ಮಾತ್ರ ಕಣ್ಣು ಕಣ್ಮುಚ್ಕೊಬಿಡ ನಿಂತ್ಕೊ ಬೇಡ. ಅವನೇ ನೋಡಿದ್ಯಾ? ಕಣ್ಣು ಮುಚ್ಕೊಬೇಡ ಅಂತ ಹೇಳ್ತಿದ್ಯಾ? ನಂಗೆ ತಿನ್ನ ಐಟಮ್ ಇಲ್ಲ ಏನು. ತಿನ್ನೋ ಐಟಮ್ ಈ ಶಾಪ್ ತಗೊಂಡು ನೀನು ತಿನ್ನೋ. ಚಾವ್ ಯಾರು ಮಮ್ಮಿ ನೀವು? ಏ ಕಣ್ಮುಚ್ಚು ಅಡ್ಡ ಬಂದ್ಬಿಡ್ತೀನಿ, ಕಾಣಿಸಲ್ಲ. ಮಮ್ಮಿ ಲಡ್ಡು. ಲಡ್ಡು. ಅಯ್ಯೋ ನೀನು ಸರ ಕಣ್ಮುಚ್ಚು. ಅಲ್ಲಿ ಲಡ್ಡು ನೋಡು. ಒಂದ್ಸರಿ ನೋಡು. ಸರ ನೋಡ್ತಾರೆ ಚೆನ್ನಾಗಿ. ಏ ಬೇಡ ಸಾಹೇಬ ಅಯ್ಯೋ ನೋಡ್ಬೇಡ ಮಮ್ಮಿ. ಆಯ್ತಾಯ್ತಲ್ಲಿ ನೋಡೋಣ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮೀಟ್ರ್ ಒಂದೇನೇ ಇರೋದು, ಎಲ್ಲದಕ್ಕೂ ಮೀಟ್ರ್ ಒಂದೇನೇ ಇರೋದು. ಹಾಗಾಗಿ ಒಂದೇ ಆಯ್ತು ಸಾಕು. ಬೇರೆ ಬೇರೆ ಆಗ್ತದೆ. ಅಪ್ ಟು 5. ಓಡೋಗ್ಬಿಟ್ರಲ್ಲಪ್ಪ ಎಲ್ಲರೂ. ಯಾವ್ದು ತಯಾರಾಗಿರೋದು ಮುಖ ತೋರಿಸ್ಬೇಕು ಮಮ್ಮಿ. ನನ್ನ ಯಾಕೆ ತೋರಿಸಿಲ್ಲ? ಗೋಬಿ ಉಪ್ಪು ಖಾರ ಹುಳಿ ಹಿಟ್ಟು ಮಸಾಲೆ ಪೌಡರ್ ಏನೋ ಹಾಕೋದೇ ಬೇಡ, ಎಲ್ಲ ಇದ್ರಲ್ಲಿ ರೆಡಿ ಇರುತ್ತೆ ನೋಡಿ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಫ್ರೆಶ್ ಡ್ರೈ ಗೋಬಿ ನೀವೇ ರೆಡಿ ಮಾಡ್ಬೋದು. ಯಾವ ಹೋಟೆಲಾಗೂ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸರ್. 100 ರುಪೀಸ್ ಫೋರ್ 35 ರೂಪಾಯಿಗೆ ಒಂದಿದೆ, 100 ರೂಪಾಯಿಗೆ 4 ಪ್ಯಾಕೆಟ್. ಮಶ್ರೂಮು, ಪನ್ನೀರು, ಫಿಂಗರ್ ಚಿಪ್ಸು, ಬೇಬಿ ಕಾರ್ನು, ಯಾವ ವೆಜಿಟೇಬಲ್ ಬೇಕಾದ್ರೆ ಹಾಕ್ರಿ, ಎಲ್ಲ ವೆಜಿಟೇಬಲ್ಗೂ ಬರುತ್ತೆ. ಡ್ರೈ ಗೋಬಿ ಇದು. ಪನ್ನೀರು, ಬೇಬಿ ಕಾರ್ನು, ಮಶ್ರೂಮು, ಫಿಂಗರ್ ಚಿಪ್ಸ್ ಏನಾದರೂ ಮಾಡಿ ಮನೆಯಲ್ಲೇ ಡ್ರೈ ಗೋಬಿ ರೆಡಿ ಮಾಡೋದು. ಪೌಡ್ರ್ ಹಾಕಿದ್ರೆ ಸಾಕು. ಇದೊಂದೇ ಹಾಕಿ ಸಾಕು. ಉಪ್ಪು ಖಾರ ಎಲ್ಲರಿಗೂ ಗೋಬಿಗೆ 2 ಹಾಕಿ ಗಟ್ಟಿಯಾಗಿ ಕಲಸಿ. ಎಷ್ಟಾದ್ರೂ ಒಂದು ಗೋಬಿಗೆ 2 ಪ್ಯಾಕೆಟ್, ಎಷ್ಟಾದ್ರೂ ಮಾಡಿ ಗಟ್ಟಿ ಕಲಸಿ, ಗಟ್ಟಿಯಾಗಿ ಮಿಕ್ಸ್ ಮಾಡಿ. ಗೋಬಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ರಿ. ಉಪ್ಪು ಖಾರ ಹುಳಿ ಹಿಟ್ಟು ಮಸಾಲೆ ಏನು ಬೇಡ. ಯಾರು ಹಾಕ್ತಾನೆ ನಮ್ಮಮ್ಮ ಇಲ್ಲ ಮಿಸ್ ಆಗಿದ್ದೀವಿ. ಹೋಗಿ ಸ್ಟಾಲಲ್ಲೆಲ್ಲ ಗೋಬಿನ ಟ್ರಯಲ್ಗೆ ಅಂತ ಅಲ್ಲಿ ಕೊಡ್ತಾರೆ. ಆ್ಯಕ್ಚುಲಿ ಅವರು ಬೇಗ ಗೋಬಿನ ಹಾಕ್ಬಿಟ್ಟು ಕೊಡಲಿಲ್ಲ ಆಯಿಲ್ಗೆ, ಅದಕ್ಕೋಸ್ಕರ ಕಾಯ್ಕೊಂಡಿದ್ದ. ಅಯ್ಯೋ ಎಲ್ಲ ಮಿಸ್ ಆಗಿಬಿಡ್ತಲ್ಲ ಅಂತ ವೇಟ್ ಮಾಡ್ತಿದ್ದ. ನಾನು ಮಿಸ್ ಆಗಿಬಿಟ್ಟಿದೆ ಅಂತ ಆಮೇಲೆ ನೆನಪಾಗಿ ಓಡಿ ಬಂದಿದ್ದಾನೆ ನೋಡಿ.
ಮನೆಗೆ ಹೋಗ್ಬೇಕು. ಇನ್ನೇ ಕೊಡ್ತೀನಿ ಮಮ್ಮಿ ಅಂತ ಮಸ್ಕ ಹೊಡಿತಾವನೆ ಕಳ್ಳ ಅಲ್ವಾ? ಗೊತ್ತು ಯಾಕೆ ಇವತ್ತು ವೀಡಿಯೋ ಮಾಡ್ತಾ ಇದೀಯ ಅಂತ ನಂಗೆ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ಮಮ್ಮಿ ನಾನು ಇವತ್ತು ವೀಡಿಯೋ ಮಾಡಿದೆ, ನನಗೆ ಏನಾದ್ರು ಕೊಡ್ಸ್ಬೇಕು ನೀನು ಅಂತ ಕುತ್ಕೊಳಕ್ಕೆ. ಅಯ್ಯೋ ನೆಮ್ಮದಿಯಾಗಿ ನೋಡಕ್ ಬಿಡಲ್ಲ. ಏನ್ಕೊ ಬಂದಿರೋ ನಾವು ಕಣ್ಮಿಸ್ಕೊಂಡು ಹೋಗೇನಾ ಅಲ್ವಡ ಅಂತ ಬನ್ನಿ ಸ್ಟಾಲಿಗೆ. ನೋಡಿರೋ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದು ನಂದು ಯಲಹಂಕ ಸ್ಟಾಲ್ ಇತ್ತು. ಅಲ್ಲಿ ಗ್ರೌಂಡ್ ಸಿಕ್ತು ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಪೇ ಮಾಡಿರೋರಿಗೆ ನನಗೆ ಕೊಡಲಿಲ್ಲ. 15 ಸ್ಟಾಲ್ನ ವಾಪಸ್ ಕಳಿಸಿದ್ದಾರೆ. ಹಂಗಾಗಿ ಸ್ಟಾಲ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ಎಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಬಂದು ಬನ್ನಿ ಆತ ಬಂದು ಮಮ್ಮಯ್ಯ ಅಪ್ಪ ಸ್ಟಾಲ್ ತೋರಿಸ್ಕೊಬರಪ್ಪ ನಮ್ಮನ್ನ. ನೋಡೋಣ. ನಾನಲ್ಲಪ್ಪ ನೀನು ಮುಖ ನೋಡು ಚೆನ್ನಾಗಿದ್ದೀನಿ. ನೀವು ಸ್ಟಾಲ್ ಇಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಲಹಂಕ ಸ್ಟಾಲ್ ಇತ್ತು ನಂದು, ಅಲ್ಲಿ ಕ್ಯಾನ್ಸಲ್ ಆಯಿತು. ಅಲ್ಲಿ ಸ್ಟಾಲ್ಸ್ ಒಂದು 15 ಸ್ಟಾಲ್ ವಾಪಸ್ ಕಳಿಸ್ಬಿಟ್ರು, ಗ್ರೌಂಡ್ ಇಲ್ಲ ಅಂತ. ಜಂಪಿಂಗ್ ಇದೇ ಇರಲ್ಲ, ಫ್ರೀನೇ ಇರಲ್ಲ ಮೇಡಮ್. ಇದು ಎರಡೇ ಬುಕ್ಕಿಗೆ 300 ರೂಪಾಯಿ ಮೇಡಮ್. 21,240. ಅಂತರಲ್ಲಿ ಇಲ್ಲಿ 100 ರೂಪೀಸ್ ಕೊಡ್ತಾ ಇದ್ದಾರೆ. ಅದರಲ್ಲೂ ತಲೆ ಕುಡ್ತಾ ಇದ್ದಾರೆ ಕೆಲಸ. 21,000 ಸ್ಟಾಲು. ಅಯ್ಯ ಆಯ್ತು ಬಮ್ಮಿ ವಾಪಸ್ ಆಗೋಣ. ಮಾತಾಡ್ಕೊಂಡು ಇಲ್ಲ ಕುತ್ಕೊಂಡಿರ್ತ. ನಾನೇ ಹೇಳ್ಕೊಂಡು ಹೋಗ್ತೀನಿ ರಿವರ್ಸ್. ನೀನು ಚೋಬಳಿಗೆ ಇಟ್ಬಿಟ್ಟು ಅದನ್ನು ಸುಮ್ಮನೆ ವಾಪಸ್ ತಗೊಂಡಿರೋ ಲಗೇಜ್ ಎಲ್ಲ ಅಲ್ಲಿಂದ ಯಲಹಂಕದು. ಅಲ್ಲಿ ಗ್ರೌಂಡ್ ಚಿಕ್ಕ ಎಂತ ಕಾಲಂಡಿ ಹೋಗತ್ತ ಹಿಂದೆ. ಈ ಥರ ಅಗಲುವಾಗ ಜಾಗ ಇರಬೇಕಾಯ್ತು ತಾನೆ, ಅದೆಲ್ಲ ಚಿಕ್ಕ ಚಿಕ್ಕ ಮಾಡೋದು. ಏನಿವತ್ತು ಮಮ್ಮಿಗೆ ಬಕೆಟ್ ಹಿಡಿತಾ ಇದ್ದಲ್ಲ ಜಾಸ್ತಿ. ಬಕೆಟ್ಗೆ ಏನು ಹಾಕ್ಬೇಕು? ಹಾಕ್ಬೇಕು ಏನು ಹಾಕ್ಬೇಕು? ತಿನ್ನೋದು. ಮಮ್ಮಿ ಜಾಸ್ತಿ ಬಕೆಟ್ ಹಿಡಿತಾ ಇದ್ದೆ, ಏನು ಹೇಳು. ನಾನು ಕಡಿಸ್ತೆ ಈಚೆಗಡೆ ಬಂದು. ಏನು ಕೊಡ್ಸಲ್ಲ, ಮಮ್ಮಿ ಡ್ರಾಮಾ ಹೊಡಿಬೇಡ. ಎಷ್ಟು ರೌಂಡ್ ಹೊಡಿಬೇಕಪ್ಪ. ಅಯ್ಯೋ ಅಲ್ಲಿ ತೋರಿಸ್ಕೊಬಾರ, ನನ್ನ ಬಿಡು. ಉಲ್ಟಾ ಫಿಟ್ ಮಾಡ್ಬಿಟ್ಟು ಟಿವಿನ. ಶಾಲೆ ಪ್ರಾರಂಭವಾಗಿದೆ. ವಯಸ್ಸಲ್ಲೇ ಸಣ್ಣ ಮಕ್ಕಳಿಗೆ ಸಣ್ಣಿಂದ ಹೇಳ್ಕೊಡ್ತೀವಿ. ಏನು ಈಗ ಪ್ರೆಸೆಂಟ್ ಪ್ರಿ ಕೆ ಜಿಯಿಂದ ಏಷ್ಯನ್ ತನಕ ಇದೆ. ನೆಕ್ಸ್ಟ್ ಇಯರ್ 10 ತನಕ ಓಪನ್ ಆಗುತ್ತೆ. ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ. ವಿತ್ ಹಾಸ್ಟೆಲ್ ಸಿಗುತ್ತೆ. ವಿತ್ ಹಾಸ್ಟೆಲ್. ಹಾಸ್ಟೆಲ್ ಬೇಕಂದ್ರೆ ನಿಮಗೆ ಉಡುಪಿ ಇದೆ, ಧಾರವಾಡ ಇದೆ, ಮತ್ತು ಇನ್ನೊಂದು ಕಡೆ ಇದೆ. ಎಲ್ಲಿರೋದು? ಇಲ್ಲೇ ಅವಾಗ ನೋಡ್ತಾ ಇರ್ತೀವಿ. ನಮ್ಮ ಮನೇಲಿ ನೋಡಿಲ್ವಂತೆ, ಯೂಟ್ಯೂಬ್ ಅಲ್ಲಿ ಇದೆ ಇಲ್ಲ ಅಂತ ನಂದೇ ಯೂಟ್ಯೂಬ್ ಚಾನಲ್ ಬೇರೆ ಇದೆ. ಅಲ್ಲೋ ಯಾಕೋ ಅಷ್ಟು ಭೇಟಿ ಮನೆ ಬಂದಿದ್ಯಾ?
ಏನಿಲ್ಲ, ಏನೋ ಬಕೆಟ್ ಹಿಡಿತಾವನೆ, ಏನೋ ಅದಕ್ಕೆ ಕೊಡ್ಸು ಅಂತ, ಅದಕ್ಕೆ ವಿಡಿಯೋ ಮಾಡ್ಕೊಂಡ್ ಬರ್ತಾವನೆ. ಹೇಳ್ದೇನೆ ವಿಡಿಯೋ ಮಾಡ್ಕೊಂಡು ಸರಿ ವಿಡಿಯೋ ಏನೋ ಆಫ್ ಸ್ಟಾಲಿಂದ ಏನೋ 21,000. ಚಪಾತಿ ಮಾಡೋಗಿದೆ. ಇದಕ್ಕೆ ಬೇಳೆ ಸಾಂಬಾರು ಇತ್ತಲ್ಲ, ಅದಕ್ಕೆ ಪೂರ್ವಿನ ಕಟ್ಕೊಂಡೋಗೋ ಚಪಾತಿ ಅಂತೇಳಿ ಸಣ್ಣ ಸಣ್ಣದು 3 ಮಾಡಿಟ್ಟು ಹೋದರೆ 2 ಅಲ್ಲೇ ಬಿಸಾಕೊಂಡು ಒಂದೊಂದು ಮಾತ್ರ ತೊಗೊಂಡೋಗಿದ್ದಾನೆ. ಈಗ ಬಂದು ಅದೇ ಚಪಾತಿ ನಾನು ತಿನ್ನಬೇಕಾಯ್ತು. ಆ್ಯಕ್ಚುಲಿ ನಾನು MLA ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗಿದೆ. ಅಲ್ಲಿ ಸ್ಟಾಲಿಗೆ ಒಂದು ಆಪರ್ಚುನಿಟಿ ಕೊಡಲಿ ಅಂತ. ತುಂಬ ಸ್ಟಾಲಿಗೆ ಚಾರ್ಜ್ ಇದೆಯಪ್ಪ. ಅಲ್ಲಿ ಕೇಳಿ ತಲೆ ಸುತ್ತ ಬಂತು ನನಗೆ. ಸ್ವದೇಶಿ ಮೇಳ ನಡೀತಾ ಇರೋದು MEA ಗ್ರೌಂಡಲ್ಲಿ. ಸೊ ಸ್ವದೇಶಿ ಮೇಳದಲ್ಲಿ 5 ಡೇಸ್ ಇರುತ್ತೆ. ಸೊ 7ಇಂದ 11ವರೆಗೂ. ಸೊ ಈ ಗ್ಯಾಪಲ್ಲಿ ನೋಡೋಣ, ಆದ್ರೆ ಸ್ಟಾಲ್ ಹಾಕಬೇಕು. ಕಡ್ಡಿ ಯಾಕೆ ತಿಂತಿದ್ಯಾ? ಕಡ್ಡಿ ತಿಂತ ಇದೆಯಲ್ಲ, ಯಾಕೆ? ಮೊನ್ನೆ ರಾಮನಗರದಿಂದ ಬರ್ಬೇಕಾದ್ರೆ ಬೇಲ್ದಂಡು ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ಹೊಡೆದೆ, ಚೆನ್ನಾಗಿದೆ ಇದು. ಸೊ ಇದು ಕಾಯೆಲ್ಲ ಸ್ವಲ್ಪ ಸೀಲ್ ಬಿಟ್ಟಂಗೆ ಆಗಿತ್ತು. ಸೊ ಇದೇನು ಅಷ್ಟು ಹಣ್ಣಾಗಿರೋ ಥರ ಕಾಣಿಸ್ತಿಲ್ಲ, ಅಂದರೆ ಹೋಗಿದೆ ಅನಿಸುತ್ತೆ. ಇದನ್ನು ಬಿಸಾಕ್ಬಿಡ್ತೀನಿ. ಸಣ್ಣದು ಹಣ್ಣಿದೆ. ಸೊ ಚೆನ್ನಾಗಿ ಹಣ್ಣಾಗಿದೆ ಅಂದರೆ ಈ ಥರ ನೋಡೋದು. ಆ್ಯಕ್ಚುಲಿ ಇದು ಮರ ಬಂದು ನಮ್ಮ ಹೊಲದ ಪಕ್ಕನೇ ಇರ್ತಿತ್ತು. ಎಷ್ಟೊಂದು ಫ್ರೀಯಾಗಿ ಸಿಗ್ತಿತ್ತು ಅವಾಗ ಅಂದರೆ, ಸಿಕ್ಕಾಪಟ್ಟೆ ಬೆಲ್ದಣ್ಣ ಜ್ಯೂಸ್ ಕುಡ್ತಾಯಿದ್ದಿದ್ದು ನಾವು. ಆಮೇಲೆ ಹೊಲಗಳಿಗೆ ಆಳುಗಳು ಬರ್ತಾಯಿದ್ರಲ್ಲ, ಅವಾಗೆಲ್ಲ ಅವ್ರಿಗೆಲ್ಲ ಜ್ಯೂಸ್ ಮಾಡ್ಕೊಂಡು ಹೋಗಿ ಕೊಡ್ತಿದ್ದೆ. ಸೊ ನೋಡಿ, ಇದು ಗ್ರೀನ್ ಇತ್ತು ಅಂದರೆ ಇಲ್ಲಿ ನೋಡಿ, ಇದು ಗ್ರೀನ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಉಗುರಲ್ಲಿ ಇದು ಮಾಡಿದ್ರೆ. ಇದು ಹಣ್ಣಾಗಿಲ್ಲ. ಆಮೇಲೆ ಸ್ವಲ್ಪ ಕಾಯಲ್ಲೇ ಕಿತ್ಬಿಟ್ಟಿದ್ದಾರೆ ಇವರು. ಬಲವಂತವಾಗಿ ಬೇಲ್ದಣ್ಣ ಕೀಳಬಾರ್ದು, ಕಿತ್ತರೆ ಹಣ್ಣಾಗಲ್ಲ. ಸೊ ನಾವು ಯಾವತ್ತೂ ಮರದಿಂದ ಕೀಳ್ತಿರ್ಲಿಲ್ಲ, ಯಾಕಂದರೆ ಮರದಲ್ಲಿ ಮುಳ್ಳುಗಳು ಇರ್ತಾವಪ್ಪ. ಬೇಲ್ದಣ್ಣು ಮರದಲ್ಲಿ ಸಿಕ್ಕಾಪಟ್ಟೆ ಮುಳ್ಳುಗಳು ಇರ್ತವೆ. ಬೇಲ್ದಣ್ಣು ಮರಕ್ಕೆ ಯಾರೂ ಹತ್ತಲ್ಲ ಆಲ್ಮೋಸ್ಟು. ಸೊ ಹಂಗಾಗಿ ಅವು ಬೀಳೋವರೆಗೂ ವೆಯ್ಟ್ ಮಾಡಿಬಿಟ್ಟು ಕೆಳಗಡೆ ಬಿದ್ದವನ್ನೇ ಎತ್ಕೋಬೇಕು ನಾವು. ಸೊ ನಾವು ಹಂಗೆಲ್ಲ ಮಾಡ್ತಾಯಿದ್ದೋ. ಆಮೇಲೆ ನಮ್ಮ ಊರ ಪಕ್ಕದಲ್ಲಿ 2 ಮರಗಳು ಇರ್ತಾಯಿದ್ದವು. 5 ಗಂಟೆ ನೈಟಲ್ಲಿ ಎದ್ಬಿಟ್ಟು, ಅಂದರೆ ಬೆಳಗಿನ ಜಾವ 5 ಗಂಟೆ, ಕತ್ಲೆ ಅಂದರೆ ಕತ್ಲೆ. ಆ ಟೈಮಲ್ಲಿ ಅವಾಗೆಲ್ಲ ಚಿಕ್ಕ ಮಕ್ಕಳು ಅಂದರೆ ಒಂದು ಸ್ಕೂಲ್ಗೆ ಹೋಗೋ ಏಜು. ಆ ಏಜಲ್ಲಿ ಹೋಗ್ಬಿಟ್ಟು ಬೇಲ್ದಣ್ಣು ಮರದಡೆ ಬ್ಯಾಟ್ ಹಾಕ್ಕೊಂಡು ಹೋಗ್ಬಿಟ್ಟು ಹುಡುಕ್ತಾಯಿದ್ದೋ ನಾವು. ಸೊ ಸಿಕ್ಕಾಪಟ್ಟೆ ಆವಾಗ ಇದು ಕ್ರೇಜ್ ಅದು. ಮಕ್ಳುಗಳೆಲ್ಲ ಬೇಗ ಬೇಗ ಹೋಗಿ ಬೇಗ ಎದ್ದಿದ ತಕ್ಷಣ ಹುಡುಗಿ ಬೇಲ್ದಣ್ಣು ಹುಡ್ಕೋದು. ಸೊ ಒಬ್ರಿಗೆ ಸಿಕ್ಬಿಡುತ್ತೆ, ಇನ್ನೊಬ್ರಿಗೆ ಸಿಗಲ್ಲ ಅಂತ ಒಂದು ಗಲಾಟೆಗಳೆಲ್ಲ ಇರ್ತಿತ್ತು ಅವಾಗ. ಒಂಥರ ಚೆನ್ನಾಗಿತ್ತು ಲೈಫೆಲ್ಲ. ಬೇಲ್ದಣ್ಣು ನೆನಪಿಸ್ಕೊಂಡಾಗ ಅದೇ ನೆನಪಾಗುತ್ತೆ ನನಗೆ. 5 ಗಂಟೆಗೆ ಹೋಗ್ಬಿಟ್ಟು ಬೇಲದ ಮರದ ಹತ್ರ ನಾವು ಬೇಲ್ದಣ್ಣು ಹುಡುಕ್ತಾಯಿದ್ದೋ. ಪಲಾವ್ ರೆಡಿ ಇದೆ, ಕೂಗ್ಬೇಕಷ್ಟೆ. ನಾನಿಲ್ಲಿ ಬೆಲ್ಲನ ಕುಟ್ಟಿದ್ದೀನಿ. ಆ್ಯಕ್ಚುಲಿ ಇವಾಗ ಮಡಿಕೆ ಒಳಗಡೆ ನೆನೆಸಿಟ್ಟಿದ್ದೀನಿ ನೋಡಿ ಬೇಲ್ದಣ್ಣು. ಸೊ ಮಡಿಕೆಯಲ್ಲಿ ಮಾಡಿಬಿಡೋಣ ಇವತ್ತು ಅಂತ ಅನ್ನಿಸ್ತು, ಹಂಗಾಗಿ ಮಡಿಕೆ ಒಳಗಡೆ ಹಾಕ್ಬಿಟ್ಟೆ. ಸೊ ಇವಾಗ ಬೇಲ್ದಣ್ಣನ್ನ ತೆಗೆದ್ಬಿಟ್ಟು ಈ ಥರ ಒಳಗಡೆ ಇರುತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಈ ಥರ ನೀರೊಳಗಡೆ ಹಾಕಾದ್ಮೇಲೆ ನಾವು ಬೆಲ್ಲದ ಜೊತೆ ನೆನೆಸಿ ಇಟ್ಟರೆ, ಒಂದು ಏಲಕ್ಕಿ ಕಾಯಿನೂ ಕುಟ್ಬಿಟ್ಟು ಹಾಕ್ಬೇಕು ಇದ್ರೊಳಗಡೆ. ಸೊ ನೆನೆಸಿ ಇಟ್ಟಾಗ ಅದು ಸ್ವೀಟ್ ಅಂಶನೆಲ್ಲ ಹಿಡ್ಕೊಳ್ಳುತ್ತೆ. ಬೆಲ್ಲದ್ದು ಸ್ವೀಟೆಲ್ಲ ಬೇಲ್ದಣ್ಣು ಹಿಡ್ಕೊಳ್ಳುತ್ತೆ. ಆವಾಗ ಬೇಲ್ದಣ್ಣಲ್ಲಿ ಏನಾದರೂ ಹುಳಿ ಇತ್ತು ಅಂದರೆ ಹುಳಿ ಹೊರ್ಟೋಗುತ್ತೆ, ಹುಳಿ ಅಂಶನೇ ಹೊರ್ಟೋಗುತ್ತೆ. ಸೊ ಅದಾದಮೇಲೆ ಬೇಕಾದ್ರೆ ದಪ್ಪದು ಏನಿದೆ ಅದನ್ನೆಲ್ಲ ತಗೊಂಡು ಮಿಕ್ಸಿಲಿ ರುಬ್ಬಿಟ್ಟು ಮತ್ತೆ ಜ್ಯೂಸ್ ಒಳಗಡೆ ಬಿಟ್ಕೊಂಡ್ರೆ ಫೈನ್ ಪೇಸ್ಟ್ ಥರ ಒಳ್ಳೆ ಜ್ಯೂಸ್ ಬರುತ್ತೆ ನಮಗೆ. ಇಲ್ಲ ನಮಗೆ ಮಿಕ್ಸಿಲೆಲ್ಲ ರುಬ್ಬೋದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಕೈಯಲ್ಲೇ ಕಿವುಚ್ಕೋಬೋದು. ಸೊ ಕಿವುಚಿದ್ರೆ ಅಷ್ಟೊಂದು ಇದು ಜ್ಯೂಸ್ ಜಾಸ್ತಿ ಆಗಲ್ಲ. ಅದನ್ನೆಲ್ಲ ಬೀಜನೆಲ್ಲ ಹೊರಗಡೆ ಬಿಸಾಕಬೇಕಾಗುತ್ತೆ. ಸೊ ರುಬ್ಬೋದ್ರಿಂದ ಜ್ಯೂಸು ಜಾಸ್ತಿನೂ ಆಗುತ್ತೆ, ಬಟ್ ಟೇಸ್ಟ್ ಹೊಂಟೋಗುತ್ತೆ ರುಬ್ಬಾದ್ಮೇಲೆ. ಸೊ ನೋಡ್ಕೊಂಡು ಬೇಕು ಅನ್ನೋರು ಮಾಡ್ಕೋಬೋದು. ನಾವೆಲ್ಲ ಮೊದಲೆಲ್ಲ ಕಿವುಚ್ತಾ ಇದ್ದೋ. ಸೊ ರುಬ್ಬಿದ್ರೆ ಸ್ವಲ್ಪ ಬೀಜನೆಲ್ಲ ಬಿಸಾಕ್ತೇನೆ ತಿನ್ಬೋದು ಅಂತ ಅಷ್ಟೇ. 8:30-9 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋಂಥ ಅಡುಗೆ ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡಿ.
ಸೊ ಉಪ್ಪಿಟ್ಟು ಮಾಡಿ ಅದಾದಮೇಲೆ ರೈಸ್ ಮಾಡಿ ಉಪ್ಸಾರಿಗೆ ಮುದ್ದೆ ಮಾಡಿಕೊಂಡು ಇದನ್ನೆಲ್ಲ ಬೇಯಿಸಿ ಇದನ್ನು ಒಗ್ಗರಣೆ ಮಾಡಿ ಸೊ ಉಪ್ಸಾರು ಅಂತೂ ರೆಡಿಯಾಗಿದೆ. ಇವಾಗ ತಿನ್ನಬೇಕು, ಸ್ಟಾಲಿಗೆ ಬೇರೆ ಹೋಗಬೇಕು. ನೆನ್ನೆ ಮೊನ್ನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ, ಸಾರಿ. ಸೊ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ನಾನು. ಸೊ ಏನು ಮಾಡೋದು, ಬೆಳಗ್ಗೆ ಮಾಡ್ಕೋಬೇಕು, ಅಡುಗೆ ಹೋಗಬೇಕು, ಮತ್ತು ಪೂರ್ವಿನ ಬೇರೆ ಸ್ಕೂಲು ಕಳಿಸ್ಬೇಕು, ಮತ್ತು ಅವ್ನು ಬರಬೇಕು, ಮತ್ತು ನಾನು ಸ್ಟಾಲಲ್ಲಿ ಇರ್ತೀನಿ, ವೀಡಿಯೋಸ್ನೇ ಮಾಡೋಕ್ಕಾಗ್ತಿಲ್ಲ. ಸೊ ಬರೋ ಅಷ್ಟರಲ್ಲಿ ರಾತ್ರಿ 11 ಗಂಟೆ ಆಗಿಬಿಡ್ತಾಯಿತ್ತು. ಬಂದು ಅಡುಗೆ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ವೀಡಿಯೋ ಅನ್ನೋದು ಇದೇ ಹೋಗ್ಬಿಟ್ಟಿದೆ ನನಗೆ. ಆ ಥರ ಒಂದು ಸಿಚುವೇಶನಲ್ಲಿ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ಅದ್ಭುತವಾಗಿರುತ್ತೆ. ನಿಮ್ಮ ಶಾಲೆಯಲ್ಲಿ ಆಡಿಸುವಂತ ಫಿಸಿಕಲ್ ಟೀಚರ್ PT ಮಾಸ್ಟರ್ ಆಡಿಸುವಂತ ಗೇಮ್ಗಳು ಇಲ್ಲಿ ಆಡಿಸೋದು ತುಂಬಾ ಬದಲಾವಣೆ ಇರುತ್ತೆ. ತುಂಬಾ ಖುಷಿ ಪಟ್ಟರು ನನಗೆ ಬಂದಂತ ಭಾಗವಹಿಸಿದಂತ ಎಲ್ಲಾ ಶಾಲಾ ಶಿಕ್ಷಕರು PT ಮಾಸ್ಟರ್ ತುಂಬಾ ಹಂಗೆ ಅಯ್ಯೋ ಆ ಥರ ಸೈಕಲ್ ತಗೋಬೇಕು ನಾನು. ಅದು ಎಲೆಕ್ಟ್ರಿಕ್, ಅಲ್ಲಿ ನೋಡಲ್ಲಿ ಎಲೆಕ್ಟ್ರಿಕ್ ಬ್ಯಾಟ್ರಿನೂ ಐತೆ ಅದಕ್ಕೆ. ಅಯ್ಯ ನಂಗೆ ಗೊತ್ತು ಬಿಡು, ನೆನ್ನೆ ಮೊನ್ನೆ ವಿಡಿಯೋದಲ್ಲಿ ಇರೋರು ಗೊತ್ತಿಲ್ಲ ಕಣೋ, ನಿನ್ ಗೊತ್ತಾ? ನೋಡಿ ಅಯ್ಯೋ ಅವರು ಎತ್ತಕ್ಕವ್ರು ಎತ್ತಕ್ಕಾಗಲ್ಲ. ಈಗ ಆಯ್ತು ಅಲ್ಲಿ ಎವಿ ರೂಮ್ಗೆ ಹೋಗ್ತೀನಿ ನಾನು. ಇಲ್ಲೇನೋ ಎವಿ ರೂಮ್ ಅಂತ ಇದೆ, ರಿಮೋಟ್ ಹಾಕಿಲ್ಲ, ಹೋಗತ್ತೆ ಯಾವಾಗ. ಪೂರ್ವಿ ಕೆಲವೊಂದು ವೀಡಿಯೋ ನೋಡುವಾಗ ನನಗೆ ಅನಿಸುತ್ತೆ ಎಂಥ ತಲೆ ಐತೆ ಅವನಿಗೆ ಅಂತ. ಯಾಕಂದರೆ ನೋಡಿ ಅಲ್ಲಿ ರಿಮೋಟ್ ಇಕ್ಕಿಲ್ಲ ಅಂತ ಹೇಳ್ಬಿಟ್ಟು ಓಡೋಗಿ ಬಂದಿದ್ದಾನೆ ಇವನು. ಜೋಡ್ಸಿಲ್ವ? ಯಾರಿದ್ರು ಬೆಳಗ್ಗೆಯಿಂದ? ಪ್ಲಾಸ್ಟಿಕ್ ಅಲ್ಲ ಮಮ್ಮಿ, ನಾನು DLS ಸರ್. ಅದೇ ಆ ಮಿಷಿನ್ ನಡೆದ್ವಲ್ಲ ಚೈನಾದಲ್ಲಿ ಮಾಡೋದು, ಅದೇ ಮಮ್ಮಿ ಅದೇ ಮಿಷಿನ್ ನಡೆದ್ವಲ್ಲ. ರಿಯಲ್ ಇದೆಲ್ಲ ಡೂಪ್ಲಿಕೇಟ್. ಗೊತ್ತಿರೋನೆ ನಿಂಗೆ ಗೊತ್ತಾಯ್ತು? ನನಗೂ ಗೊತ್ತಾಯ್ತು. ಯೋಗಕ್ಕೆ ಬರ್ತಾರೆ. ಕಾಫಿ ಕುಡಿಚ ಮಮ್ಮಿ? ಹಾಂ ಅಲ್ಲಿ ನೋಡಲ್ಲಿ ಮಾಡ್ತಿರೋದು ಇಲ್ಲೇ ಐತಲ್ಲ ಮಮ್ಮಿ. ಹಾಂ ಹೆಲ್ತಿದ್ ನೀರು ಕುಡಿ, ಸಣ್ಣ ಆಗ್ತೀಯ. ಎಲ್ಲ ನಮ್ಮ ಸ್ಟಾಲೇ ಓಪನ್ ಇಲ್ಲ. ಹಾಂ ಏನಕ್ಕೆ ಮಮ್ಮಿ ಇದೇ ಹಾಕಿದ್ರು ಬ್ಯಾನರು? ಬೇಕಾಗಿರೋವಾಗ ವಿಡಿಯೋ ಮಾಡೋದು, ಬ್ಯಾಡದೇ ಇರೋವಾಗ ವಿಡಿಯೋ ಮಾಡ್ತಾರೆ. ಮಮ್ಮಿ ಮುಖ ನೋಡಿ. ಸರಿ ಹೋಗು, ನಾನು ಸ್ಟಾಲ್ ಬೇಡ, ಇದು ಸ್ಟಾಲ್ ಓಪನ್ ಮಾಡಿದ್ರು. ಪಕ್ಕ ಸ್ಟಾಲ್ ಅವ್ರು ಕೇಳ್ತಾರ ನೋಡು ನೀನು. ಪಕ್ಕ ಸ್ಟಾಲ್ ಅವ್ರು ಮೂತಿ ತೋರಿಸಿ ಮಮ್ಮಿ. ಮೂತಿ ಏನು ಹಂಗ ತೋರ್ಸೋದು? ನಿನ್ ಮೂತಿ ಹಿಂಗ್ ತೋರಿಸ್ತಾರೆ, ಹತ್ರ ಝೂಮ್ ಹಾಕಿ. ಮಕ್ಳ ಇನ್ನು ಮೂತಿ ಒಳಗಡೆ ಏನೇನ್ ಹಾಕೊಂಡಿದ್ಯಾ ಅಂತ. ಮೂತಿ ಒಳಗಡೆ ಏನೇನು ಹಾಕತ್ತಾರೆ? ಅವೇ ಬುದ್ಧಿ ಇಲ್ಲ. ಅಯ್ಯ ಮಮ್ಮಿ ನೀವು ಕ್ರೀಮ್ ಹಾಕೊಂಡಿರೋದಲ್ಲ ತೋರ್ಸೋದ್ ಬೇಡ, ಬೆಳ್ಳಗಾಗ್ಬೇಕು ಅಂತ. ಬೆಳ್ಳಗಾಗೋದಲ್ಲ ಕಣೋದು, ಆಯಿಲ್ ಫೇಸ್ಗೆ ಒಂದೇ ಒಂದು ಕ್ರೀಮ್ ಹಾಕ್ತೀನಿ, ಅದನ್ನೂ ಹಾಳು ಮಾಡ್ತೀವಿ. ಬೆಳ್ಳಗಾಗ್ಬೇಕು ಅಂತ ಯಾರು ಹಾಕೊಳ್ಳಲ್ಲ, ಎಲ್ಲಾರು ಅದಕ್ಕೆ ಹಾಕೊಳ್ಳೋದು. ಏನೋ ಒಂಥರ ಆಗ್ತೈತಿ. ಇನ್ನು ನಾವು ಇದನ್ನೆಲ್ಲ ತೆಗ್ದು ಯಾವಾಗಪ್ಪ ನಾನು ಊಟ ಮಾಡ್ಬೇಕು, ಬೇರೆ ಹೊಟ್ಟೆ ತುಂಬಾ ಹಸಿತೈತೆ. ಹಸಿಬೇಕು ಹೊಟ್ಟೆ, ಯಾಕೆಂದ್ರೆ ಬೆಳಗ್ಗೆ ಏನ್ ಕೊಬ್ಬು ಹೂನಾ ಗೊತ್ತಿಲ್ಲ. ಇದು 10 ರೂಪಾಯಿ ಇರೋದು ನನ್ನ ಹತ್ರ. ಏನ್ ತಿಂದೆ ಬೆಳಗ್ಗೆ ಕೊಟ್ಟಿದ್ಕೆ? ಏನು ತಿಂದಿಲ್ಲ, 10 ರೂಪಾಯಿ ಹಿಂಗೆ. ಸ್ವಲ್ಪ ಕರಗಬೇಕು. ಯಾಕೆ ಕರಗಬೇಕು ಹೇಳು? ನಾನು ಮಾಡ್ಕೊಡ್ತಿದ್ದೀನಿ ಏನಂದೆ, ನಂಗೆ ಊಟ ಬೇಡ, ನಾನು ತಿನ್ನಲ್ಲ, ನಾನು ಬಾಕ್ಸ್ ಕಟ್ಕೊಂಡು ಹೋಗಲ್ಲ ಅದ್ಯಾ ಗೊತ್ತಾಗಬೇಕು ನಿಮ್ಗೂ ಸ್ವಲ್ಪ. ನಿನ್ ಮುಖ ತೋರಿಸ್ತಾ ಇದ್ದೀನಿ, ನಿನ್ ಮುಖ ಝೂಮ್ ಇನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಬೇಕಾ? ಒಮ್ಮೆ ಮೂತಿ ಒಳಗಡೆ ನೋಡಿ ಏನೇನಿದೆ, ಕ್ರಿಮಿ ಕೀಟ ಎಲ್ಲ ಇದೆ. ನೋಡಿ ನೋಡಿ ಹಂಗೆ ಕ್ರಿಮಿ ಕೀಟ
ಕ್ರಿಮಿಕಿಟ್ ಎಲ್ಲ ಝೂಮ್ ಇನ್ ಮಾಡಿ ಇವಾಗ ಝೂಮ್ ಔಟ್ ಮಾಡಿಬಿಟ್ಟೆ. ಕ್ರಿಮಿಕೀಟ ಹೆಂಗಿತ್ತು ಗೊತ್ತಾ ಒಮ್ಮೆ ನಿಮ್ಮ ಇದು ಬಾಯೊಳಗಡೆ ಹಚ್ಚಿದೀಯ ಮುಖದ ಒಳಗಡೆ. ಸರಿ, ನಾಲ್ಗೆಲ್ಲಿ ಮೂಗು ಮುಡ್ಸು. ನಾಲ್ಗೆಲ್ಲಿ ಮೂಗು ಮುಡ್ಸು. ನೀನ್ ಮುಟ್ಟಿಸು ಮುಟ್ಸು. ನಗು ಬರ್ತೈತೆ, ಯಾಕೋ ಗೊತ್ತಾಯಿಲ್ಲ. ಟಚ್ ಮಾಡಿದ್ಯಾ ಮುಡ್ಸು ನೀವು. ನಾನು ಮುಟ್ಸಕ್ಕಾಗಲ್ಲ, ನಾನು ಆಗಲ್ಲ. ಹೆಂಗೆ ನಾಲ್ಗೆಲ್ಲಿ ಮೂಗು ಮುಡ್ಸಿದ್ದು? ತೋರ್ಸಲ್ಲ ಬಿಡು. ಈ ನಾಲ್ಗೆಲ್ಲಿ ಮೂಗು ಮುಡ್ಸಕ್ ಆಗಲ್ಲ ಬಿಡು. ಮೊಬೈಲ್ ನೋಡ್ಕೊಂಡು ನಿಂತ್ಕೊಬೇಡ ಪೂರ್ವಿ. ನಾನು ಪಾಟ್ ಮೇಕಿಂಗ್ ಇದಕ್ಕೆ ಹೋಗ್ತೀನಿ. ನಮ್ಮ ಕೈಲೇ ಪಾಟ್ ಮಾಡಿಸ್ತಾರೆ, ವಿಡಿಯೋ ಮಾಡಿಸ್ತೀನಿ. ಅದೊಂದು ಕಂಬಿ ಇರುತ್ತಲ್ಲ, ಅದೇನೋ ಡ್ರೈನೇಜ್, ಅದ್ರೊಳಗಡೆ ಫೋನ್ ಬಿದ್ದುಬಿಟ್ರೆ ಕಷ್ಟ ಅಂತ ಜೋರಾಗಿ ದಾಕ್ಬಿಟ್ಟೆ. ಅದೆಲ್ಲ ಫಸ್ಟಲ್ಲಿ ಮಾಡೋದೈತೆ ಅಂತ ಅಂದ್ರಪ್ಪ. ಏನಾರ ಇರಲಿಲ್ಲ ಅಂದರೆ ವಾಪಸ್ ಹೋಗ್ಬೇಕು ಬೇರೆ. ಅದು ಬೇರೆ ಅಲ್ಲಿ ದೂರ, ತುಂಬ ದೂರ ಐತೆ. ಎಲ್ಲೋಯ್ತಪ್ಪ ಪಾಟ್ ಮೇಕಿಂಗು? ಹಾಂ ಅಪ್ಪ, ಇಲ್ಲ ಆಯ್ತಾರೆ, ಅವ್ರು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಅದು ಇಲ್ಲ ಆಯ್ತು, ಸ್ಟಾರ್ಟೇ ಮಾಡಿಲ್ಲ ಅವರು. ಸ್ಟಾರ್ಟೇ ಮಾಡಿಲ್ಲ, ಇವಾಗ ಮಾಡೋದೀಗ. 2 ನಿಮಿಷ ಮಸಾಜ್ ಮಾಡಿದ್ರೆ ತಾನೇ ನಿಮ್ಮ ಜೊತೆ ಫ್ರೀ ಆಗ್ತಾನೆ. ಹೋಗೋಣ ಬರ್ತೀಯಾ? ನಮ್ಮ ಮನೆಗೆ ಹೋಗೋಣ. ಬರ್ತೀಯಾ? ಎಲ್ಲಿರೋ ನೀವು? ಇದೆಯಲ್ಲ BHC ಕಾಲೋನಿ ಪೈಪ್ಲೈನ್. ಹೋಗ್ಬೇಕು. ವಾಟ್ರಿಂಗ್ ಮಾಡೋಕ್ಕಾಗಲಿಲ್ಲ, ಮಳೆ ಬಂದ್ಬಿಡ್ತು ಬೇಗ. ಮಳೆ ಇನ್ನೂ ಬೀಳ್ತಾನೆ ಇದೆ, ಅದಕ್ಕೆ ಇಲ್ಲೆಲ್ಲ ಜನ ಒಂದೇ ಸಲ ಸಿಗಾಕೋಗ್ಬಿಟ್ಟವ್ರು ಎಲ್ಲರೂ. ಓ, ಯಾರೋ ಒಬ್ರು ನನಗೆ ಹಿಂದೆಗಡೆ ಬರ್ತಾರೆ. ಇಲ್ಲಿ ನನ್ನ ಮಗ ಇರ್ಬೇಕಾಗಿತ್ತು, ಒಳಗೆ ಹಿಡ್ಕೊಬಿಡ್ತಾ ಇದ್ದ. ಅವನು ನಾಯಿ ಅಂದ್ರೆ ತುಂಬಾ ಇಷ್ಟ. ಬೆಕ್ಕಿನ ಮನೆ ಬೇರೆ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ. ಹಿಡ್ಕೊಂಡು ಬಂದಿದ್ದಪ್ಪ, ಆಮೇಲೆ ಅದು ಯಾಕೋ ಮನೇಲಿ ಇರ್ತಾ ಇರ್ಲಿಲ್ಲ, ಅದಕ್ಕೆ ತಿರ್ಗಾ ವಾಪಸ್ ಕೊಟ್ಬಿಟ್ಟು ಅವರಿಗೆ. ನಾನು ಗಾಡಿ ಎಲ್ಲೇ ನಿಲ್ಲಿಸಿದ್ರು ಚಿಕ್ಕ ಮಕ್ಳಿಗೆ ಒಂಥರ ಕ್ಯೂರಿಯಾಸಿಟಿ, ಇದ್ಯಾವುದು ಗಾಡಿ ಆಫ್ ಗಾಡಿ ಹಿಂಗೆ ನಿಂತಿದೆಯಲ್ಲ ಅಂತ. ಸೊ ಅವ್ರು ನೋಡುವಾಗ ಅನಿಸುತ್ತೆ ಪಾಪ ಮಕ್ಳಿಗೆಲ್ಲ ಏನೇನೋ ಹೊಸದು ಬಂದ್ಬಿಟ್ಟಿದೆಯಲ್ಲ, ಏನಾದ್ರು ಟ್ರೈ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಈ ಸ್ಟಾಲಲ್ಲಂತೂ ಸಿಕ್ಕಾಪಟ್ಟೆ ಜನ ನನ್ನ ಮಾತಾಡ್ಸಿದ್ರು. ಆ್ಯಕ್ಚುಲಿ ವೀಡಿಯೋ ನೋಡುವಂಥವ್ರು ತುಂಬ ಜನ ಇದ್ದಾರೆ. 50,000 ಸಬ್ಸ್ಕ್ರೈಬರ್ ಅಂದರೆ ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡೋರು ಸಿಕ್ಕಾಪಟ್ಟೆ ಸಿಕ್ಕಿದ್ರು. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಒಂದು ಖುಷಿಯಿಂದ ಮಾತಾಡಿಸ್ತೀರಾ, ಅದು ಒಂದು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ದಿನ ಬರೀ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಈಗ ಬಂದು ಮುಂದೆ ನೋಡ್ತಾ ಇದ್ದೀನಿ ಅಂತೇಳಿ ಮಾತಾಡಿಸ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು ಎಲ್ಲರಿಗೂ. ವೀಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ.